ನಮಸ್ತೆ, ನನ್ನ ಹೆಸರು ರಂಜಿತ್ ಅಂತ. ಇವ್ರು ನಮ್ಮ ತಾಯಿ ಸರಸ್ವತಮ್ಮ. ಈ ಶ್ರೇಯಸ್ ಹಾಸ್ಪಿಟ್ಲಲ್ಲಿ ಮುಂಚೆ ನಮ್ಮ ಅತ್ತಿಗೆಗೆ ಡೆಲಿವರಿ ಆಗಿರೋದು. ಎರಡನೇ ಮಗುದು. ಮೊದಲನೇ ಮಗುದು ಇಲ್ಲೇ ಡೆಲಿವರಿ ಆಯಿತು. ಮುಂಚೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಇನ್ನೂ ಲೇಟ್ ಆಗುತ್ತೆ, ಮಗು ಡೆಲಿವರಿ ಇನ್ನೂ ಇಲ್ಲ, ಇನ್ನೂ 2 days ಆಗುತ್ತೆ, 3 days ಆಗುತ್ತೆ ಅಂತ ಹೇಳಿದ್ರು. ಮತ್ತು ನಾವು ನಮ್ಮ ಅತ್ತಿಗೆ ನೋವು ಅಂತ ಇದ್ದರು. ಆಗ ನಾವು ಮತ್ತೆ ಶ್ರೇಯಸ್ ಹಾಸ್ಪಿಟ್ಲಿಗೆ ಬಂದ್ರಿ. ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ನಾರ್ಮಲ್ ಡೆಲಿವರಿ ಆಯಿತು. ಅಲ್ಲಿಂದ ಬಂದು 2 hours ಡೆಲಿವರಿ ಆಯಿತು. ಮತ್ತು ಚೆನ್ನಾಗಿ ನೋಡಿದ್ದಾರೆ ಅನ್ನೋ ಕಾರಣದಿಂದ ಮತ್ತೆ ಇಲ್ಲೇ ಟ್ರೀಟ್ಮೆಂಟ್ ಕೊಡಿಸಿ ಎರಡನೇ ಮಗು ಇಲ್ಲಿಗೆ ಬಂದ್ರಿ. ಇಲ್ಲಿ ಎರಡನೇ ಮಗುನೂ ನಾರ್ಮಲ್ ಡೆಲಿವರಿ ಆಯಿತು. ಮತ್ತು ಆಗ ಊಟ ಫೆಸಿಲಿಟಿ ಏನು ಇಲ್ಲಿ ಊಟ ಏನು ಕೊಡ್ತಿರಲಿಲ್ಲ, ನಾವೇ ತೊಗೊಳ್ತಿದ್ವಿ. ಈಗ ಊಟ ಕೂಡ ಇವರೇ ಕೊಡ್ತಿದ್ದಾರೆ, ಫ್ರೀಯಾಗಿ ಕೊಡ್ತಿದ್ದಾರೆ ಊಟ ಕೂಡ ಪೇಷಂಟ್ಗೆ ಮತ್ತು ಜೊತೆಲಿರೋರಿಗೆ. ರೂಮ್ಸು ವಾರ್ಡ್ಸ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಎಲ್ಲ ನೋಡ್ತಿದ್ದಾರೆ. ಇಲ್ಲಿರೋ ನರ್ಸ್ಗಳು ಕೂಡ ಚೆನ್ನಾಗಿ ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಎಲ್ಲರೂ ಬನ್ನಿ, ಇಲ್ಲೇ ತೋರಿಸ್ಕೊಳ್ಳಿ. ನಮಗಂತೂ ಚೆನ್ನಾಗಿ ನೋಡಿದ್ದಾರೆ. ಇಬ್ಬರು ಮಕ್ಳಿಗೂ ಚೆನ್ನಾಗಿ, ಇಬ್ಬರು ಮಕ್ಕಳು ಚೆನ್ನಾಗಿದ್ದಾರೆ. ಎಲ್ಲರಿಗೂ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ತೋರಿಸ್ಕೊಂಡ್ಮೇಲೆ ಮತ್ತೆ ನಮ್ಮನ್ನು ನೋಡಿ ಸುಮಾರು ಜನ, ನಾವು ಹೇಳಿದ ಮೇಲೆ ಸುಮಾರು ಜನ ಬಂದು ಇಲ್ಲಿ ಡೆಲಿವರಿ ಆಗಿದೆ, ಅವ್ರಿಗೆ ಡಿಸ್ಕೌಂಟು ಮಾಡಿಕೊಟ್ಟಿದ್ದಾರೆ. ನೀವು ಬಂದ್ರೂ ನಿಮಗೂ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಒಳ್ಳೆ ತುಂಬ ಚೆನ್ನಾಗಿದೆ. ಎಲ್ಲ ಸೌಕರ್ಯನೂ ತುಂಬ ಚೆನ್ನಾಗಿ ನೋಡ್ತಾರೆ. ಬೆಸ್ಟ್ ಪ್ರೈಸಲ್ಲೇ ಮಾಡಿಕೊಟ್ಟಿದ್ದಾರೆ. ಏನು ಜಾಸ್ತಿ ಅಮೌಂಟ್ ಏನಿಲ್ಲ, ಬರ್ಬೋದು, ಎಲ್ಲರೂ ತೋರಿಸ್ಬೋದು.